ಹಾಯ್ ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ನಾನಿವತ್ತು ಹಂಪಿಗೆ ಬಂದಿದ್ದೆ ಗೆಸ್ಟ್ನ ಕರ್ಕೊಂಡು. ಫಸ್ಟು ವಿಜಯನಗರ ಸಾಮ್ರಾಜ್ಯ ಒಳಗಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಒಳಗಡೆ ಹೋಗೋಕ್ಕೂ ಮುಂಚೆ ಇಲ್ಲಿ ನಮಗೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಅಲ್ಲಿ ಪಕ್ಕದಲ್ಲಿ ಶಿವಲಿಂಗ, ಶಿವನ ದೇವಸ್ಥಾನ ಇದೆ. ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ನಾವು. ಸ್ನೇಹಿತರೆ, ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಎದುರುಗಡೆ ಉಗ್ರ ನರಸಿಂಹಸ್ವಾಮಿಯ ಮೂರ್ತಿನ. ಬಟ್ ಈ ಮೂರ್ತಿಯಲ್ಲಿ ಒಟ್ಟು 4 ಬಗೆಯ ಅವತಾರವಿರ್ತವೆ. ಏನಂತಂದರೆ, ಪ್ರಪ್ರಥಮವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಉಗ್ರ ನರಸಿಂಹಸ್ವಾಮಿ. ಯಾವಾಗಂತಂದರೆ ಹಿರಣ್ಯಕಶಿಪುವನ್ನು ಅವನಿಗೆ ಹೊಟ್ಟೆನ ಬಜಿಬೇಕಾದರೆ ಯಾವಾಗ ಅವನು ಉಗ್ರ ಅವತಾರ ತಾತನ, ಆವಾಗ ಉಗ್ರ ನರಸಿಂಹಸ್ವಾಮಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಯೋಗ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಈ ಥರ ಒಟ್ಟು 3-4 ಅವತಾರಗಳಿದೆ ಇವನಿಗೆ. ನೋಡ್ತಾಯಿದ್ರಿ, ಮೊದಲೇ ಹಿಂದೆ ವೈರಿಗಳು ಬಂದಾಗ ಅವೆರಡೂ ಕೈನ ಕಟ್ ಮಾಡಿರ್ತಾರೆ, ನೋಡ್ತಾಯಿದ್ರೆ. ಬಟ್ ಇಲ್ಲಿ ಫೋಟೋ ಆಯಿತಾ, 2 ಕೈನ ಕಟ್ ಮಾಡಿದ್ದಾರೆ. ನೋಡಿದ್ರೆ ತುಂಬ ಇಷ್ಟು ಚೆನ್ನಾಗಿದೆ ಮೂರ್ತಿ. ಮತ್ತು ಇನ್ನೊಂದು ಏನಂತಂದರೆ, ಇದೊಂದು ಇತಿಹಾಸ ಇದೆ. ಏನಂತಂದರೆ, ಮೊದಲು ಇಲ್ಲಿ ತುಂಬ ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗಿ, ಅಂದರೆ ಹೆಣ್ಣು ಮಗಳು, ಅವಳು ಈ ನರಸಿಂಹಸ್ವಾಮಿಯಲ್ಲಿ ಒಂದು ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಆಸೆನೇ ನೆರವೇರಿಸಪ್ಪ, ನಾನು ನಿನಗೆ ಏನಾದರೂ ಒಂದು ಮುಡಿಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡಿರ್ತಾರೆ. ಆವಾಗ ಆ ಹೆಣ್ಮಗುನ ನನಗೆ ಇರ್ತಕ್ಕಂಥ ಕಷ್ಟಗಳನ್ನ ನೀನು ನೆರವೇರಿಸು, ಅದರಿಂದ ನನಗೆ ಒಂದು ಯಶಸ್ಸನ್ನು ಕೊಡ್ತು ಅಂತಂದಾಗ ಬೇಡ್ಕೊಂಡಿರ್ತಾಳೆ. ಅದೇ ಪ್ರಕಾರ ನರಸಿಂಹಸ್ವಾಮಿನ ಅವಳ ಕಷ್ಟನ ಪರಿಹಾರ ಮಾಡಿದ ಮೇಲೆ ಅವಳು ಏನನ್ನು ಕೊಡಬೇಕಪ್ಪ ಅಂತಂತ, ಏನನ್ನು ಒಂದು ದೇವಸ್ಥಾನ ಕೊಡಬೇಕಂತ ಕೇಳ್ಕೊಂಡಾಗ ಅವಳು ಒಂದು ಶಿವಲಿಂಗನೇ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಒಂದು ಕಥೆ ಇದೆ. ಈ ಶಿವಲಿಂಗ ನೋಡಿ, ಅಷ್ಟು 9 ಅಡಿ ಆಳ ಇರೋದು, ಅಂದರೆ 6 ಅಡಿ ನೀರಲ್ಲಿದೆ ಮತ್ತು 3 ಅಡಿ ಮೇಲ್ಗಡೆ ಇದೆ. ಇದು ಪೂರ್ತಿ ನೀರಲ್ಲಿರೋದು ನೋಡಿ. ಹಂಪಿಯಲ್ಲಿ ಬಂದಾಗ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಶಿಲೆಗಳು. ಇಲ್ಲಿ ಹಂಪಿಯಲ್ಲಿ ಬಂದಾಗ ನಮಗೆ ನೋಡೋಕ್ಕೆ ಸಿಗೋದೊಂದು ತುಂಬ ಅದೃಷ್ಟ ಅಂತಂದರೆ ಬರೀ ಶಿಲೆಗಳು. ಯಾಕಂತಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ನೋಡಿ. ನಾವಿಲ್ಲಿ ಬಂದಾಗ ಪ್ರತಿಯೊಂದು ಕಡೆ ಕಾರ್ ಪಾರ್ಕಿಂಗ್ ಸಿಗೋಲ್ಲ. ಅದಕ್ಕೆ ನಾವು ಬಂದಾಗ ಹತ್ರ ನೋಡ್ಕೋಬೇಕಂತಂದರೆ ಆಟೋದಲ್ಲಿ ಹೋಗ್ಬೇಕಾಗತ್ತೆ. ನೋಡಿ, ನಾವು ಇವತ್ತಿರ್ತಕ್ಕಂಥ ಆಟೋ ಇದು ಮತ್ತು ನಮ್ಮ ಗೆಸ್ಟ್ಗಳು ಇವ್ರನ್ನ ಕರ್ಕೊಂಡು ಎಲ್ಲ ಪ್ಲೇಸಲ್ಲಿ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರೇನು ಹೇಳಿ? ಮಹೇಶ್ ಅಂದರೆ ಮಹೇಶ್ ಇವರೊಬ್ಬರು ಆಟೋ ಚಾಲಕರು, ಸ್ನೇಹಿತರು. ಇವ್ರನ್ನ ಕರ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾಯಿದ್ದೀವಿ. ಬಟ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇವರೇ ನಮಗೆ ಅದನ್ನು ಪ್ರತಿಯೊಂದು ದೇವಸ್ಥಾನದ ಪ್ರತಿಯೊಂದು ಸ್ಥಳಗಳನ್ನು ಮಾಹಿತಿ ಇವರೇ ಕೊಡ್ತಾರೆ. ಬನ್ನಿ ನೋಡಿ, ಯಾಕಂದರೆ ತುಂಬ ವೀಡಿಯೋ ದೊಡ್ಡದಾಗುತ್ತೆ. ನಾನು ಚಿಕ್ಕ ವೀಡಿಯೋ ಮಾಡಿಬಿಟ್ಟು ಪ್ರತಿಯೊಂದು ಸ್ಥಳಗಳನ್ನು ನಾನು ಮಾಡ್ತಾಯಿರ್ತೀನಿ ಸ್ನೇಹಿತರೆ. ನಮಸ್ಕಾರ.